ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಐಪ್ಯಾಕ್ ನಾಮನ್ಕ್ಲೇಚರ್ನ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೆಸೆಟ್ಟಲ್ಲಿ ಬಂದಿರುವಂತಹ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ ಈ ಕ್ಲಾಸಲ್ಲಿ. ಕಮಿಂಗ್ ಟು ದ ಫಸ್ಟ್ ಕ್ವಶನ್, ದಟ್ ಈಸ್ ದ ನಾಮನ್ಕ್ಲೇಚರ್ ಆಫ್ ದಿಸ್ ಕಾಂಪ್ಲೆಕ್ಸ್ ಅಯಾನ್ ದಟ್ ಈಸ್ Fe4 FeCN6 ಥ್ರೈಸ್ ಈಸ್. ಇದನ್ನ ಈ ಟೈಪ್ ಆಫ್ ಕ್ವಶನ್ಸ್ 1 or 2 ಎಕ್ಸಾಂಪಲ್ಸ್ ತಿಳ್ಕೊಂಡ್ರೆ ಎಲ್ಲದಕ್ಕೂ ನೀವು ಅಪ್ಲೈ ಮಾಡಿಕೊಂಡು ಈಸಿಯಾಗಿ ಆನ್ಸರ್ ಮಾಡುವಂತಹ ಪ್ರಶ್ನೆ ಇದು. ಆಪ್ಷನ್ಸ್ ಅನ್ನು ನೋಡೋಣ. ಫೆರಿಕ್, ಫೆರಸ್, ಹೆಕ್ಸಾಸಯನೇಟೋ, ಹೆಕ್ಸಾಸಯನೋಫೆರೇಟ್ 3,2, ಫೆರ್ರೋಸೋಫೆರಿಕ್ ಸಯನೇಟ್. ಆಪ್ಷನ್ ಡಿ ಈಸ್ ಐರನ್ 3 hexacyanoferrate 2. So coming to the correct answer, that is option D, that is iron having oxidation state 3, hexacyanoferrate with oxidation state 2. ಇಲ್ಲಿ ನೀವು 2 parts ಅನ್ನು ನೋಡಬಹುದು. One is outer ion and the other one is coordination sphere. ಇಲ್ಲಿ ಫಸ್ಟು ಔಟರ್ ಅಯಾನ್ದು ಮತ್ತು ಕೋಆರ್ಡಿನೇಷನ್ ಸ್ಪಿಯರ್ದು ಚಾರ್ಜ್ನ ತಿಳ್ಕೊಳ್ಳೋಣ. ಸೊ ಚಾರ್ಜ್ ನಮಗೆ ಹೇಗೆ ಗೊತ್ತಾಗುತ್ತೆ? ಅಂತಂದರೆ this 4 is the charge of this coordination sphere and this 3 is the charge of this iron. So charge is Fe3 plus, then e complex the charge FeCN6 4 minus. Okay now ಈ Fe3 ಪ್ಲಸ್ ಅನ್ನ ನಾವು ಹೇಗೆ ನೇಮ್ ಮಾಡಬಹುದು? ಐರನ್ 3 ಅಂತ ಹೇಳಿ. ಯಾಕೆ ಹೇಳಿ? Fe is nothing but iron. 3 plus ಅಂತಂದ್ರೆ it is represented by the Roman numerical that is in bracket 3. Okay, now ಈ ಕಾಂಪ್ಲೆಕ್ಸ್ ಸ್ಪಿಯರ್ ಏನಿದೆಯಲ್ವಾ, ಇದು ಏನಂತ ಅನ್ಸ್ಕೊಳತ್ತೆ ಅಂತಂದ್ರೆ 6 ಸಯನೋ ಗ್ರೂಪ್ ಇರೋದ್ರಿಂದ ಇಟ್ ಬಿಕಮ್ಸ್ ಹೆಕ್ಸಾಸಯನೋಫೆರೇಟ್. ಯಾಕೆ ಫೆರೇಟ್? It is an anionic complex, so we need to add the suffix to the central metal ion, that is ferrous into ferrate ಆಗುತ್ತದು. ಯಾಕೆ? It is a anionic complex ಆಗಿರೋದ್ರಿಂದ. ಈಗ ಆಕ್ಸಿಡೇಷನ್ ಸ್ಟೇಟ್ 2 ಅಂತ ಕೊಟ್ಟಿದ್ದಾರೆ. ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್ ಅಂತ ಕಂಡುಹಿಡಿಬೇಕು. ಐರನ್ದು ಆಕ್ಸಿಡೇಷನ್ ಸ್ಟೇಟ್ ಗೊತ್ತಿಲ್ಲ, ಎಕ್ಸ್ ಅಂತ ಬರ್ಕೊಳ್ತೀನಿ. ಸಯನೋ ಮೀನ್ಸ್ ಈಚ್ ಸಯನೋ ಹ್ಯಾಸ್ ದ charge of -1, so it becomes -6 is equal to the whole sphere the charge 4, that is -4, so x becomes +2. ಹಾಗಾಗಿ ಇಲ್ಲಿ 2 ಬರೆದಿರುವಂಥದ್ದು. I repeat the whole thing once again. See, ಇಲ್ಲಿ 2 ಪಾರ್ಟ್ಸ್ ಇರುವಂಥದ್ದು, ಔಟರ್ ಅಯಾನ್ ಪಾರ್ಟ್ ಅಂಡ್ ಕೋಆರ್ಡಿನೇಷನ್ ಸ್ಪಿಯರ್ ಪಾರ್ಟ್. ಔಟರ್ ಪಾರ್ಟ್ ಇದು ಚಾರ್ಜ್ ಬಂದ್ಬಿಟ್ಟು 3 ಆಗಿರುತ್ತೆ, 3 ಪ್ಲಸ್. ಸ್ಪಿಯರ್ದು ಚಾರ್ಜ್ 4 ಮೈನಸ್ ಆಗಿರುತ್ತೆ. ಸೊ ಇದರಿಂದ ನಮಗೆ ಏನು ಗೊತ್ತಾಯಿತು? ಐರನ್ದು ಆಕ್ಸಿಡೇಷನ್ ಸ್ಟೇಟ್ +3 ಅಂತ ಹೇಳಿ ಇದನ್ನು ನಾವು ಐರನ್ 3 ಅಂತ ಬರಿತೀವಿ. ಏನು ಪಾಸಿಟಿವ್ಲಿ ಚಾರ್ಜ್ಡ್ ಔಟರ್ ಕ್ಯಾಟಯಾನ್ ಇರುತ್ತಲ್ವ, ಅದರ ಮೆಟಲ್ ಆಟಮ್ದು ಹೆಸರು ಏನಿರುತ್ತಲ್ಲ ಅದನ್ನು ಆಸ್ ಇಟ್ ಈಸ್ ಬರಿಬೇಕಾಗತ್ತೆ ವಿತೌಟ್ ಎನಿ ಚೇಂಜ್ ವಿತ್ ಇಟ್ಸ್ ಆಕ್ಸಿಡೇಷನ್ ಸ್ಟೇಟ್. ದೆನ್ ಈ ಹೆಕ್ಸಾಸಯನೋಫೆರೇಟ್ ಏನಿದೆಯೇ ಅದರದ್ದು ಹೆಕ್ಸಾಸಯನೋ ಯಾಕೆ? 6 ಸಯನೋ ಇದೆ. ದೆನ್ ಫೆರೇಟ್ ಯಾಕೆ? ಆಸ್ ಇಟ್ ಇಸ್ ಎ ಕಾಂಪ್ಲೆಕ್ಸ್ ಅಯಾನ್, ಸೊ ವಿ ನೀಡ್ ಟು ಆ್ಯಡ್ ದ ಸಫಿಕ್ಸ್ 8. ಆಕ್ಸಿಡೇಷನ್ ಸ್ಟೇಟ್ ಗೊತ್ತಿಲ್ಲ, ಹಾಗಾಗಿ ನಾವೇನು ಮಾಡ್ತೀವಿ? ಎಕ್ಸ್ ಅಂತ ತಗೊಳ್ತೀವಿ. ಐರನ್ದು -6 ಬರ್ಕೊಳ್ತೀನಿ, ಇಸ್ ಈಕ್ವಲ್ ಟು ಹೋಲ್ ಚಾರ್ಜ್ ಗೊತ್ತಾಗಿದೆ, ದಟ್ ಈಸ್ -4 ಅಂತ. ಆಗ ನಮಗೆ ಐರನ್ದು ಆಕ್ಸಿಡೇಷನ್ ಸ್ಟೇಟ್ ಗೊತ್ತಾಗುತ್ತೆ, ದಟ್ ಈಸ್ +2 ಅಂತ. ಅಲ್ಲಿಗೆ ನಮಗೆ ಕರೆಕ್ಟ್ ಆನ್ಸರ್ ಗೊತ್ತಾಯಿತು. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್. The formula of the complex that is tris ethylene diamine cobalt 3 sulfate is. ಇಲ್ಲಿ ಒಂದು
ಕಾಂಪೌಂಡ್ದು ನೇಮ್ ಕೊಟ್ಟಿದ್ದಾರೆ, ಅದರದ್ದು ಫಾರ್ಮುಲಾನ ನೀವು ಐಡೆಂಟಿಫೈ ಮಾಡಬೇಕು. ಆಪ್ಷನ್ ಎ ಕೋಬಾಲ್ಟ್ EN ಥ್ರೈಸ್, EN ಮೀನ್ಸ್ ಇಥಿಲೀನ್ ಡೈಅಮೈನ್ ಅಂತ ಹೇಳಿ, ಥ್ರೈಸ್ ಸಲ್ಫೇಟ್, ಕೋಬಾಲ್ಟ್ EN ಥ್ರೈಸ್ ದ ಸೇಮ್ ಆಪ್ಷನ್ನೇ ಇದೆ ಇಲ್ಲಿ. ದೆನ್ ಕೋಬಾಲ್ಟ್ EN ಥ್ರೈಸ್ ಹೋಲ್ ಸ್ಕ್ವೇರ್ SO4, ದೆನ್ ಕೋಬಾಲ್ಟ್ EN ಥ್ರೈಸ್ ಹೋಲ್ ಸ್ಕ್ವೇರ್ SO4 ಥ್ರೈಸ್ ಆಗಿದೆ. Here coming to the correct answer is option D, that is cobalt EN thrice whole twice SO4 thrice ಆಗಿದೆ. ಸೊ ಇದ್ರ ಹೇಗೆ ಅಂತ ನೋಡೋದಾದರೆ, ಇಲ್ಲಿ ಆಲ್ರೆಡಿ ಅವ್ರೇನು ಕೊಟ್ಟಿದ್ದಾರೆ, ಕೋಬಾಲ್ಟ್ ಇನ್ +3 ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳಿ. ಸೊ ಕೋಬಾಲ್ಟ್ +3 ಆಕ್ಸಿಡೇಷನ್ ಸ್ಟೇಟ್ ಅಂತಂದರೆ ಅರ್ಥ ಅದು ಕ್ರಿಸ್ ಕ್ರಾಸ್ ಮಾಡಿದಾಗ, ಅಂದರೆ ಇದರ ವೇಲೆನ್ಸಿ ಏನಾಗುತ್ತೆ, ಸಬ್ಸ್ಕ್ರಿಪ್ಟ್ ಆಫ್ ದ ಔಟರ್ ಪಾರ್ಟ್, ಔಟರ್ ಅಯಾನಿಕ್ ಪಾರ್ಟ್. ಸೊ ಇದರ ಚಾರ್ಜ್ ಇದರ ಸಬ್ಸ್ಕ್ರಿಪ್ಟ್ ಆಗುತ್ತೆ. ನಮಗೆ ಗೊತ್ತಾಗಿದೆ ಕೋಬಾಲ್ಟ್ ಚಾರ್ಜ್ +3 ಅಂತ. ಸೊ ಹಿಯರ್ ದೇ ಹ್ಯಾವ್ ರಿಟನ್ 3. ಓಕೆನಾ? ಈಗ ಟ್ರಿಸ್ ಇಥಿಲೀನ್ ಡೈಅಮೈನ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಟ್ರಿಸ್ ಇದೆಯಾ, 3 ಇದೆಯಾ, ಯಾವುದು ಇಥಿಲೀನ್ ಡೈಅಮೈನ್ EN ಇದೆಯಾ? ಹೌದು ಇದೆ, ಕರೆಕ್ಟ್. ದೆನ್ ವಿ ನೋ ದಟ್ ದ ಚಾರ್ಜ್ ಆಫ್ SO4 ಈಸ್ 2- ಅಂತ ಹೇಳಿ. ಸೊ SO4 2- ಆಗಿರೋದ್ರಿಂದ ಈ ಚಾರ್ಜನ್ನು ನಾವು ಈ ಒಂದು ಕೋಆರ್ಡಿನೇಷನ್ ಸ್ಪಿಯರ್ದು ಸಬ್ಸ್ಕ್ರಿಪ್ಟ್ ಆಗಿ ಬರಿಬೋದಲ್ವಾ? ಸೊ ದ ಫುಲ್ ಕರೆಕ್ಟ್ ಆನ್ಸರ್ ಈಸ್ COEN3 ಹೋಲ್ ಟ್ವೈಸ್ SO4 ಥ್ರೈಸ್. Coming to the next question, the IUPAC name of the following compound is. ಇಲ್ಲಿ ಒಂದು ಕಾಂಪೌಂಡ್ ನ ಕೊಟ್ಟಿದ್ದಾರೆ, ಇದರ IUPAC nomenclature ಮಾಡಬೇಕು. ಡೈಆಕ್ಸೈನ್ 1,4 ಡೈಆಕ್ಸೈನ್, ಡೈಇಥಿಲೀನ್ 1,4 ಡೈಆಕ್ಸೈನ್, 1,4 ಡೈಆಕ್ಸಾಸೈಕ್ಲೋಹೆಕ್ಸೇನ್. ಹಿಯರ್ ದ ಕರೆಕ್ಟ್ ಆನ್ಸರ್ನ ಗೆಸ್ ಮಾಡೋಕ್ಕಿಂತ ಮುಂಚೆ ನಾನು ಅದರ ಸೊಲ್ಯೂಷನ್ ಅನ್ನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ರಿಂಗ್ ಇತ್ತು ಅಂತಂದರೆ, ಅದರಲ್ಲಿ ಹೆಟಿರೋ ಆಟಮ್ ಅಟ್ಯಾಚ್ ಆಗಿತ್ತು ಅಂತಂದರೆ, ಹೆಟಿರೋ ಆಟಮಿಂದ ನಂಬರಿಂಗನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಎರಡೂ ಸೇಮ್ ಹೆಟಿರೋ ಆಟಮ್ ಇರೋದ್ರಿಂದ ನಾನು ಏನು ಮಾಡ್ತೀನಿ ಅಂತಂದರೆ, ಇಲ್ಲಿಂದ ನಂಬರಿಂಗ್ ಮಾಡ್ತೀನಿ. 1 ಇಲ್ಲಿಂದ ನಂಬರ್ ಮಾಡಿದ್ರೂ ಇದಕ್ಕೆ 4 ಸಿಗುತ್ತೆ, ಇಲ್ಲಿಂದ ನಂಬರ್ ಮಾಡಿದ್ರೂ ಇದಕ್ಕೆ 4 ಸಿಗುತ್ತೆ. ಸೊ 1 2 3 4 ಆಗುತ್ತೆ. ಸೊ ಇದು 5 6. ಓಕೆ, ಇಲ್ಲಿ ಆಕ್ಸಿಜನ್ನು ಯಾವೆಲ್ಲ ಪೊಸಿಷನಲ್ಲಿದೆ, ಫಸ್ಟ್ ಪೊಸಿಷನ್ ಮತ್ತು 4th ಪೊಸಿಷನಲ್ಲಿ ಇರುವಂಥದ್ದು. ಹಾಗಾಗಿ ಇಟ್ ಈಸ್ 1,4. ಹೌ ಮೆನಿ ಆಕ್ಸಿಜನ್ ಆಟಮ್ಸ್ ಆರ್ ದೇರ್? 2. ಸೊ ಇಟ್ ಈಸ್ ಡೈಆಕ್ಸೇನ್. ಓಕೆ, ಆಪ್ಷನ್ ಬಿ is the correct answer. Next, coming to one of the important question, that is ಇಲ್ಲಿ ಒಂದು ಸ್ಟ್ರಕ್ಚರ್ ಅನ್ನು ಕೊಟ್ಟಿದ್ದಾರೆ. ಆಸ್ ಯೂಶುವಲ್ ನಾಮನ್ಕ್ಲೇಚರ್ನ ಮಾಡಬೇಕಾಗತ್ತೆ. ಆಪ್ಷನ್ಸ್ ಅನ್ನು ನೋಡೋಣ. ದಟ್ ಈಸ್ ಐಸೋಪ್ರೋಪೈಲ್ 2 ಸಯನೋ 6 ಹೈಡ್ರಾಕ್ಸಿಪಿರಿಡಿನ್ 4 ಕಾರ್ಬಾಕ್ಸಿಲೇಟ್, ಐಸೋಪ್ರೋಪೈಲ್ 6 ಸಯನೋ 2 ಹೈಡ್ರಾಕ್ಸಿಪಿರಿಡಿನ್ 4 ಕಾರ್ಬಾಕ್ಸಿಲೇಟ್, ಐಸೋಪ್ರೋಪೈಲ್ 3 ಸಯನೋ 5 ಹೈಡ್ರಾಕ್ಸಿಪಿರಿಡಿನ್ ಕಾರ್ಬಾಕ್ಸಿಲೇಟ್, ಐಸೋಪ್ರೋಪೈಲ್ 3 ಹೈಡ್ರಾಕ್ಸಿ 5 ಸಯನೋಪಿರಿಡಿನ್ ಕಾರ್ಬಾಕ್ಸಿಲೇಟ್. So you may feel that it is a difficult question, but it is easiest one. ಓಕೆ, ಇಲ್ಲಿ ನಮಗೆ ಈ ಆಪ್ಷನ್ಸಿಂದ ಒಂದು ಹಿಂಟ್ ಸಿಗ್ತಾ ಇದೆ. ಏನಪ್ಪ ಅಂತಂದರೆ, ಪೇರೆಂಟ್ ಚೈನ್ ಬಂದ್ಬಿಟ್ಟು ಕಾರ್ಬಾಕ್ಸಿಲೇಟ್. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ದಿಸ್ ಇಸ್ ಎ ಕಾರ್ಬಾಕ್ಸಿಲೇಟ್. ಸೊ ಎಂಥ ಕಾರ್ಬಾಕ್ಸಿಲೇಟ್? 4th ಪೊಸಿಷನಿಗೆ ಅಟ್ಯಾಚ್ ಆಗಿರುವಂತಹ ಕಾರ್ಬಾಕ್ಸಿಲೇಟ್. ಇಲ್ಲಿ ನಮಗೆ ಮೇಯ್ನ್ ಆಗಿ 3 ಸಬ್ಸ್ಟಿಟ್ಯೂಯೆಂಟ್ಸ್ ಅಟ್ಯಾಚ್ ಆಗಿರುವಂಥದ್ದು. ಸೊ ಒಂದು ಆಸ್ ಯೂಶುವಲ್ ಕಾರ್ಬಾಕ್ಸಿಲೇಟ್, ದೆನ್ ಹೈಡ್ರಾಕ್ಸಿ ಗ್ರೂಪ್, ದೆನ್ ಸಯನೋ ಗ್ರೂಪ್. 3 ಫಂಕ್ಷನಲ್ ಗ್ರೂಪಲ್ಲಿ ಯಾವುದು ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್, ಹೈಯೆಸ್ಟ್ ಪ್ರಿಯಾರಿಟಿಯನ್ನು ಹೊಂದಿರುವಂತಹ ಫಂಕ್ಷನಲ್ ಗ್ರೂಪ್ ಅಂತಂದರೆ, ಬೇಸಿಕ್ ಪೇರೆಂಟ್ ಚೈನಲ್ಲಿ ಬರುವಂತಹ ಫಂಕ್ಷನಲ್ ಗ್ರೂಪ್ ಯಾವುದಾಗಿರುತ್ತೆ ಅಂತಂದರೆ ದಿಸ್ ಕಾರ್ಬಾಕ್ಸಿಲೇಟ್ ಆಗಿರುತ್ತೆ, ಬಿಕಾಸ್ ಆಫ್ ಹೈಯರ್ ಪ್ರಿಯಾರಿಟಿ. ಆಯಿತಾ? ಯಾವುದೇ ಒಂದು ರಿಂಗನ್ನು ತಗೊಂಡ್ರೆ ರಿಂಗಲ್ಲಿ ನಂಬರಿಂಗ್ ಶುಡ್ ಸ್ಟಾರ್ಟ್ ಫ್ರಮ್ ದ ಹೆಟಿರೋ ಆಟಮ್. ಸೊ ನಾನು ನೈಟ್ರೋಜನಿಗೆ 1 ಅಂತ ಕೊಡ್ತೀನಿ. ಸೊ 1, ದೆನ್ 2 3 4 5
6. ಓಕೆ, ಈಗ ನೀವು ಹೇಳ್ಬೋದು ಇಲ್ಲಿಂದನೂ ಕೊಡ್ಬೋದಿತ್ತಲ್ಲ ನಂಬರಿಂಗ್, ನೀವು ಇಲ್ಲಿಂದನೇ ಯಾಕೆ ಕೊಟ್ರಿ ಅಂತ ಕೇಳ್ಬೋದು. ಇಲ್ಲಿಂದ ಕೊಟ್ರು ಇದಕ್ಕೆ 4 ಬರೋದು, ಇಲ್ಲಿಂದ ಕೊಟ್ರು ಇದಕ್ಕೆ 4 ಬರೋದು. ನೀವು ಈ ಹೈಡ್ರಾಕ್ಸಿಕ್ ಕೊಡ್ಬೋದಿತ್ತು, ಯಾಕೆ ಸೈನೋಕ್ ಕೊಟ್ರಿ ಅಂತ ಹೇಳಿ. ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಸಿ ಫಸ್ಟ್ ಬರುತ್ತೆ, ಆಮೇಲೆ ಹೆಚ್ ಬರುತ್ತಲ್ವಾ, ಹಾಗಾಗಿ ನಾನು ಇಲ್ಲಿಂದ ಈ ರೀತಿ ಕೊಟ್ಟೆ. ಓಕೆ, ನಾವು ಇಲ್ಲಿ ಏನಾಗಿದೆ ಅಂತಂದರೆ ಸೆಕೆಂಡ್ ಪೊಸಿಷನಲ್ಲಿ ಸಯನೋ ಗ್ರೂಪ್ ಇದೆ, 6 ಪೊಸಿಷನಲ್ಲಿ ಹೈಡ್ರಾಕ್ಸಿ ಗ್ರೂಪ್ ಇದೆ. ಹಾಗಾಗಿ ನಾನು ಬರಿಬೋದಾ 2 ಸಯನೋ 6 ಹೈಡ್ರಾಕ್ಸಿ ಪಿರಿಡಿನ್ ಅಂತ. 2 ಸಯನೋ 6 ಹೈಡ್ರಾಕ್ಸಿ ಯಾವುದಕ್ಕೆ ಅಟ್ಯಾಚ್ ಆಗಿದೆ? ಎರಡೂ ಕೂಡ ಪಿರಿಡಿನ್ ರಿಂಗಿಗೆ ಅಟ್ಯಾಚ್ ಆಗಿದೆ ಅಲ್ವಾ. ಸೊ ಪೇರೆಂಟ್ ಚೈನ್ ನಾವು ಆಲ್ರೆಡಿ ಡಿಸೈಡ್ ಮಾಡಿದ್ದೀವಿ, ದಟ್ ಈಸ್ 4 ಕಾರ್ಬಾಕ್ಸಿಲೇಟ್ ಅಂತ ಹೇಳಿ. ನಾವು ದ ಮೇಜರ್ ಏನು ಕಾರ್ಬಾಕ್ಸಿಲೇಟ್ ಅಯಾನಿಗೆ ಈ CH3 ಟ್ವೈಸ್ ಅಟ್ಯಾಚ್ ಆಗಿರುವಂಥದ್ದು, ಅದನ್ನು ನಾನು ಸ್ಟಾರ್ಟಿಂಗಿಗೆ ಆಸ್ ಎ ಪ್ರಿಫಿಕ್ಸ್ ಬರಿಬೇಕು, ದಟ್ ಈಸ್ ಐಸೋಪ್ರೋಪೈಲ್. ಸೊ ದ ಕಂಪ್ಲೀಟ್ ನಾಮನ್ಕ್ಲೇಚರ್ ಬಿಕಮ್ಸ್ ಐಸೋಪ್ರೋಪೈಲ್ 2 ಸಯನೋ 6 ಹೈಡ್ರಾಕ್ಸಿಪಿರಿಡಿನ್ 4 ಕಾರ್ಬಾಕ್ಸಿಲೇಟ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದ IUPAC ನೇಮ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಈಸ್. ಇಲ್ಲೊಂದು ಕಾಂಪೌಂಡ್ನ ಕೊಟ್ಬಿಟ್ಟು IUPAC ನೇಮನ್ನು ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ E,4S, ನಿಮಗೆ ಇಲ್ಲಿ ಇ ಮತ್ತು ಝೆಡ್ ನಾಮನ್ಕ್ಲೇಚರ್ ಗೊತ್ತಿರಬೇಕು, ಮತ್ತು ಕೈರಾಲ್ ಸೆಂಟರ್ನ ಐಡೆಂಟಿಫೈ ಮಾಡಿಬಿಟ್ಟು ಎಸ್ ಅಥವಾ ಆರ್ ಅಂತನ ಐಡೆಂಟಿಫೈ ಮಾಡಬೇಕಾಗತ್ತೆ. ಓಕೆ, ಹೆಪ್ಟ್ 5 in 4 all, ಹೆಪ್ಟ್ 2 in 4 all, ಹೆಪ್ಟ್ 5 in 4 all, ಹೆಪ್ಟ್ 2 in 4 all ಅಂತಿದೆ. ಫಸ್ಟ್ ಇದನ್ನು ಡಿಸೈಡ್ ಮಾಡ್ಕೊಳ್ಳೋಣ, ಹೆಪ್ಟ್ 5 in 4 all ಆಗಿರುತ್ತಾ ಅಥವಾ ಹೆಪ್ಟ್ 2 in 4 all ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಂಬರಿಂಗನ್ನು ಎಲ್ಲಿಂದ ಮಾಡ್ತೀರಾ? ಇಲ್ಲಿಂದ ಮಾಡಿದ್ರೆ OHಗೆ 3 ಬರುತ್ತೆ, ಇಲ್ಲಿಂದ ಮಾಡಿದ್ರೆ 2 ಬರುತ್ತೆ. ಬೇಗ ನಮಗೆ ಒಂದು ಫಂಕ್ಷನಲ್ ಗ್ರೂಪ್ ಸಿಕ್ಬಿಡುತ್ತೆ, ಡಬಲ್ ಬಾಂಡ್ ಸಿಕ್ಬಿಡುತ್ತೆ ಇಲ್ಲಿಂದ ಮಾಡಿದ್ರೆ, ರೈಟ್? ಹಾಗಾಗಿ ನಾನು ಇಲ್ಲಿಂದಲೇ ಮಾಡ್ತೀನಿ. 1 2 3 4 5 6. ಸೊ ಆಸ್ ಇಟ್ ಈಸ್ ಎ 6 ಕಾರ್ಬನ್ ಚೈನ್, ಇಟ್ ಶುಡ್ ಬಿಕಮ್ ಹೆಗ್ಸ್. ಓಕೆ, ಹೆಗ್ಸ್ ಅಂತ ಮಾಡ್ಕೊಳ್ಳಿ, ಹೆಗ್ಸ್. ಓಕೆ, ನಾವು ಈಗ ಯಾವ ಪೊಸಿಷನಲ್ಲಿ ಡಬಲ್ ಬಾಂಡ್ ಇದೆ? ಸೆಕೆಂಡ್ ಕಾರ್ಬನ್ನಿಗೆ ಅಟ್ಯಾಚ್ ಆಗಿ ಡಬಲ್ ಬಾಂಡ್ ಇರುವಂಥದ್ದು. ಸೊ ಇಟ್ ಈಸ್ 2 in. ದೆನ್ 4th ಕಾರ್ಬನ್ನಿಗೆ ಅಟ್ಯಾಚ್ ಆಗಿ OH ಗ್ರೂಪ್ ಇದೆ, ಅದನ್ನು ವಿ ವಿಲ್ ರೆಪ್ರೆಸೆಂಟ್ ಇಟ್ ಆಸ್ ಎ ಸಫಿಕ್ಸ್ ಓಲ್. ಸೊ ಹೆಗ್ಸ್ 2 in 4 all ಆಗುತ್ತೆ. ಹೆಗ್ಸ್ 2 in 4 all ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿದೆ ಮತ್ತು ಆಪ್ಷನ್ ಡಿ ಅಲ್ಲಿದೆ, ರೈಟ್? ಸೊ ಆಪ್ಷನ್ ಎ ಮತ್ತು ಸಿನ ನಾವು ಸ್ಟ್ರೈಕ್ ಔಟ್ ಮಾಡ್ಬೋದು. ಈಗ ಇಟ್ ಮೇ ಬಿ E,4S ಆರ್ ಇಟ್ ಈಸ್ E,4R ಅನ್ನೋದನ್ನು ಡಿಸೈಡ್ ಮಾಡಬೇಕು. ಎರಡೂ ಕಡೆ ಇ ಇದೆ, ಹಾಗಾಗಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದರೂ ನಾನು ಹೇಳ್ತಿದ್ದೀನಿ ಇಲ್ಲಿ ನೋಡಿ. ಈಗ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಏನು ಡಬಲ್ ಬಾಂಡ್ ಇದೆಯಲ್ವಾ, ಇಲ್ಲಿಗೆ ಅಟ್ಯಾಚ್ ಆಗಿರುವಂಥ ಗ್ರೂಪ್ಸ್ ಯಾವುದು? ಒಂದು CH3 ಗ್ರೂಪು, ಇನ್ನೊಂದು ಹೈಡ್ರೋಜನ್. ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ ಹೋಲ್ ಕಾರ್ಬನ್ ಚೈನ್ ಇರುವಂಥದ್ದು. ಈ ಎರಡನ್ನ ಕಂಪೇರ್ ಮಾಡಿದ್ರೆ CH3 ಹ್ಯಾಸ್ ಹೈ ಪ್ರಿಯಾರಿಟಿ, ರೈಟ್? ಹೈಡ್ರೋಜನ್ ಹ್ಯಾಸ್ ಲೆಸರ್ ಪ್ರಿಯಾರಿಟಿ. ಇವೆರಡು ಕಾರ್ಬನ್ ಚೈನ್ ಮತ್ತು ಹೈಡ್ರೋಜನನ್ನು ಕಂಪೇರ್ ಮಾಡಿದ್ರೆ ದಿಸ್ ಚೈನ್ ಹ್ಯಾಸ್ ಹೈಯರ್ ಪ್ರಿಯಾರಿಟಿ, ಹೈಡ್ರೋಜನ್ ಹ್ಯಾಸ್ ಅ ಸೆಕೆಂಡ್ ಪ್ರಿಯಾರಿಟಿ. ಸೊ 1 ಅಂದರೆ ಹೈಯೆಸ್ಟ್ ಪ್ರಿಯಾರಿಟಿ ಇರುವಂಥ ಗ್ರೂಪ್ಸ್ ಏನಾಗಿದೆ? ಆಪೋಸಿಟ್ ಸೈಡಲ್ಲಿ ಇರೋದ್ರಿಂದ ಇಟ್ ಈಸ್ ಇ ಕಾನ್ಫಿಗರೇಷನ್. ಓಕೆ, ನೆಕ್ಸ್ಟ್ ಯಾವುದು ಇಲ್ಲಿ ಕೈರಾಲ್ ಕಾರ್ಬನ್? 4 ಡಿಫ್ರೆಂಟ್ ಗ್ರೂಪ್ಸಿಗೆ ಅಟ್ಯಾಚ್ ಆಗಿರುವಂಥ ಕೈರಾಲ್ ಕಾರ್ಬನ್ ಇದು. ಸೊ ಒಂದು ಕಡೆ OH, ಇನ್ನೊಂದು ಕಡೆ ಈಥೈಲ್ ಗ್ರೂಪು, ಇನ್ನೊಂದು ಕಡೆ ಲಾಂಗ್ ಚೈನ್ ಕಂಟೈನಿಂಗ್ ಡಬಲ್ ಬಾಂಡ್, ಇನ್ನೊಂದು ಕಡೆ ಹೈಡ್ರೋಜನ್. ಈಗ ಅಕಾರ್ಡಿಂಗ್ ಟು ಅಟಾಮಿಕ್ ನಂಬರಿಂಗ್ನ ಕೊಡಬೇಕಾಗತ್ತೆ. OHಗೆ ಫಸ್ಟ್ ನಂಬರ್, ಇದಕ್ಕೆ ಸೆಕೆಂಡ್ ನಂಬರ್, ಇದಕ್ಕೆ ಥರ್ಡ್ ನಂಬರ್, ಈ ಹೈಡ್ರೋಜನಿಗೆ 4th ನಂಬರ್ ಕೊಟ್ಟೆ ನಾನು. ಯಾಕೆ? ಅಟಾಮಿಕ್ ನಂಬರ್ ಆಫ್ ಆಕ್ಸಿಜನ್ ಈಸ್ ಹೈಯೆಸ್ಟ್, ಸೊ 1. ಈ ಚೈನ್ ತುಂಬ ದೊಡ್ಡದಿರೋದ್ರಿಂದ 2, ಇದು CH2 CH3 ಅಷ್ಟೇ ಇರೋದ್ರಿಂದ 3, ಹೈಡ್ರೋಜನಿಗೆ ಮಾಮೂಲಿ 4. ಓಕೆ, ಈಗ ಪ್ರಿಯಾರಿಟಿ ಆರ್ಡರ್ ಕೊಟ್ಟೆ. ಇದು ಕ್ಲಾಕ್ ವೈಸ್ ಮೂಮೆಂಟಾ ಆ್ಯಂಟಿ ಕ್ಲಾಕ್ ವೈಸ್ ಮೂಮೆಂಟಾ?
ಆಂಟಿ ಕ್ಲಾಕ್ ವೈಸ್ ಅಲ್ವಾ, ಆಂಟಿ ಕ್ಲಾಕ್ ವೈಸ್ ಇದೆ, ಮತ್ತೆ OH ಗ್ರೂಪು ವೆಡ್ಜಲ್ಲಿದೆ, ಹೈಡ್ರೋಜನ್ ಡ್ಯಾಶಲ್ಲಿದೆ, ಹಾಗಾಗಿ ಇಟ್ ವಿಲ್ ಬಿ ಎಸ್. ಎಂಥ ಎಸ್? 4th ಕಾರ್ಬನ್ ಆಗಿರೋದ್ರಿಂದ ಇಟ್ ಇಸ್ 4s. ಸೊ ದ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, coming to the very interesting question, that is again a coordination sphere na ನೀವು ನೇಮ್ ಮಾಡಬೇಕಾಗತ್ತೆ. Na2ZnOH4 ಆಪ್ಷನ್ಸ್ ಅನ್ನ ನೋಡೋಣ. ದಟ್ ಇಸ್ ಸೋಡಿಯಂ ಟೆಟ್ರಾಹೈಡ್ರಾಕ್ಸೋ ಜಿಂಕೇಟ್ 2, sodium tetrahydroxo zinc 2, disodium tetrahydroxo zinc 2, sodium tetrahydroxido zinc 2. ಓಕೆ, ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇಟ್ ಈಸ್ ಆಪ್ಷನ್ ಎ, ಸೋಡಿಯಂ ಟೆಟ್ರಾಹೈಡ್ರಾಕ್ಸೋ ಜಿಂಕೇಟ್ 2 ಅಂತ ಹೇಳಿ. ನೋಡಿ ಇಲ್ಲಿ ಔಟರ್ ಅಯಾನ್ ಇದೆ, ಕೋಆರ್ಡಿನೇಷನ್ ಸ್ಪಿಯರ್ ಇರುವಂಥದ್ದು. ಔಟರ್ ಅಯಾನ್ದು ಚಾರ್ಜ್ ಏನಾಗುತ್ತೆ, ಇಲ್ಲಿನ ಸಬ್ಸ್ಕ್ರಿಪ್ಟೇ ಅದರ ಚಾರ್ಜ್ ಆಗುತ್ತೆ, ಏನೂ ಇಲ್ಲ ಅಂತಂದರೆ ಇಟ್ ಈಸ್ Na+. ದೆನ್ ಈ ಕಾಂಪ್ಲೆಕ್ಸ್ ಏನಿದೆ ZnOH4ದು ಕಾಂಪ್ಲೆಕ್ಸ್ ಏನಿದೆ ಇದರ ಚಾರ್ಜ್ ಬಂದ್ಬಿಟ್ಟು 2-. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಅಕಾರ್ಡಿಂಗ್ ಟು IUPAC ಏನು ಔಟರ್ ಕ್ಯಾಟಯಾನ್ ಏನಿರುತ್ತಲ್ವ, ದಟ್ ಈಸ್ ಮೆಟಲ್ ಅಯಾನ್ ಇರುತ್ತಲ್ವ, ದಟ್ ಈಸ್ ನೇಮ್ಡ್ ಫಸ್ಟ್ ವಿತೌಟ್ ಆ್ಯಡಿಂಗ್ ಎನಿ ಪ್ರಿಫಿಕ್ಸ್. ಸೊ ಏನಿದು ಸೋಡಿಯಂ, ಹಾಗಾಗಿ ನಾನು ಜಸ್ಟ್ ಸೋಡಿಯಂ ಅಂತ ಬರ್ಕೊಳ್ತೇನೆ. ದೆನ್ ಇಲ್ಲಿ OH ಗ್ರೂಪ್ 4 ಇದೆ, ಹಾಗಾಗಿ ಇಟ್ ಬಿಕಮ್ಸ್ ಟೆಟ್ರಾಹೈಡ್ರಾಕ್ಸಿ. ಈ ಜಿಂಕ್ ಅನ್ನು ನಾವು ಜಿಂಕೇಟ್ ಅಂತ ಬರಿತೀವಿ, ಯಾಕೆ ಅಂತಂದ್ರೆ ಇಟ್ ಈಸ್ ಎ ಆನಯಾನಿಕ್ ಕಾಂಪ್ಲೆಕ್ಸ್, ದಟ್ ಈಸ್ 2-. ಆನಯಾನಿಕ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ವಿ ನೀಡ್ ಟು ಆ್ಯಡ್ ದ ಸಫಿಕ್ಸ್ ದಟ್ ಈಸ್ 8. ಈಗ ಆಕ್ಸಿಡೇಷನ್ ಸ್ಟೇಟ್ ನಮಗೆ ಗೊತ್ತಿಲ್ಲ, ಆಕ್ಸಿಡೇಷನ್ ಸ್ಟೇಟನ್ನು ಕಂಡುಹಿಡಿಬೇಕು, ಹಾಗಾಗಿ ಜಿಂಕ್ ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸ್ ಅಂತ ಬರ್ಕೊಳ್ತೀನಿ. OH -1 ಚಾರ್ಜ್ ಇರುತ್ತೆ, ಸೊ ಇಟ್ ಈಸ್ -4. ದೆನ್ ಹೋಲ್ ಚಾರ್ಜ್ ಈಸ್ -2 ಅಂತ ಗೊತ್ತಿದೆ, ಇಲ್ಲಿಗೆ -2 + 4 + 2 ಈಸ್ ದ ಚಿಲ್ ಚಾರ್ಜ್ ಆಫ್ ದಿಸ್ ಕಾಂಪ್ಲೆಕ್ಸ್. ಓಕೆನಾ? Now, what is the IUPAC name of this compound? 4-methoxy 3,1 oxazepine, 2-methoxy 1,6 oxazepine, 5-methoxy 1,6 oxazepine, 7-methoxy 1,3 oxazepine. ಇಲ್ಲಿ ಫಸ್ಟು ಯಾವುದೇ ಕಾಂಪೌಂಡನ್ನು ನೋಡಿದಾಗ ನಾವು ನಂಬರಿಂಗನ್ನು ಮಾಡಬೇಕಾಗತ್ತೆ. ಆಕ್ಸಿಜನ್ನಿಗೆ ಮತ್ತು ನೈಟ್ರೋಜನಿಗೆ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ ಹ್ಯಾಸ್ ಹೈಯರ್ ಪ್ರಿಯಾರಿಟಿ ದನ್ ನೈಟ್ರೋಜನ್ ಬಿಕಾಸ್ ಅಟಾಮಿಕ್ ನಂಬರ್ ಈಸ್ ಹೈ. ನಾನು ಅದಕ್ಕೆ ನಂಬರಿಂಗ್ ಕೊಡ್ತೀನಿ 1. ನೆಕ್ಸ್ಟು ಇಲ್ಲಿ ನಂಬರಿಂಗ್ ಕೊಡೋದಕ್ಕಿಂತ ಬೆಟರ್ ಇಲ್ಲಿ ನಂಬರಿಂಗ್ ಕೊಡುವಂಥದ್ದು OCH3 ಗ್ರೂಪಿಗೆ ಸೆಕೆಂಡ್ ಪ್ರಿಯಾರಿಟಿ ಕೊಟ್ಟು ನಂಬರಿಂಗ್ನ ಮಾಡ್ಕೊಳ್ಬೇಕಾಗತ್ತೆ. 3, 4, 5, 6, 7. ಓಕೆ, ಇದು ಒಂದು 7 ಮೆಂಬರ್ಡ್ ಹೆಟ್ರೋಸೈಕ್ಲಿಕ್ ರಿಂಗ್ ಆಗಿದೆ. ಈಗ ನಂಬರಿಂಗ್ ಡಿಸೈಡ್ ಆಯಿತು. ಇದನ್ನು ಆಕ್ಸಾಜಿಪೈನ್ ಅಂತ ಕರಿತೀವಿ. ಯಾಕೆ ಅಂತಂದರೆ ನಾವು ಕೊಟ್ಟಿರುವಂತಹ ಕಾಂಪೌಂಡಲ್ಲಿ ಆಕ್ಸಾ ಇದೆ ಅಟ್ ಫಸ್ಟ್ ಪೊಸಿಷನ್. ದೆನ್ ಈ ನೈಟ್ರೋಜನ್ನ ನಾವು ಅಜಾ ಅಂತ ಬರಿತೀವಿ. ದೆನ್ ಅನ್ಸ್ಯಾಚುರೇಟೆಡ್ ರಿಂಗ್ ಇರೋದ್ರಿಂದ ದಟ್ ಈಸ್ ಕಾಲ್ಡ್ ಆಸ್ ಇಪೈನ್, ಆಕ್ಸಾಜಿಪೈನ್. ಸೊ ಮೂರನ್ನು ಸೇರಿಸಿದ್ರೆ ನಮಗೆ ಸಿಗುವಂತಹ ವರ್ಡ್ ಏನು, ಆಕ್ಸಾಜಿಪೈನ್ ಅಂತ ಹೇಳಿ. ಈ ಆಕ್ಸಾಜಿಪೈನ್ ಅಂದರೆ ಆಕ್ಸಾ ಮತ್ತು ಅಜಾದು ಪೊಸಿಷನ್ ಏನು, ಆಕ್ಸಾ ಈಸ್ ಅಟ್ ಫಸ್ಟ್ ಪೊಸಿಷನ್, ಅಜಾ ಈಸ್ ಅಟ್ 6th ಪೊಸಿಷನ್. ಸೊ ಇಟ್ ಈಸ್ 1,6 ಆಕ್ಸಾಜಿಪೈನ್. ಎ ಮತ್ತು ಡಿ ಡಿಲೀಟ್ ಆಗೋಯ್ತು. ಈಗ ಇದು ವೆದರ್ ಇಟ್ ಈಸ್ ಫಸ್ಟ್, ದೆನ್ ಫೈನಲಿ ವಿ ನೀಡ್ ಟು ಕನ್ಸಿಡರ್ ದ ಪ್ರಿಫಿಕ್ಸ್, ಸಬ್ಸ್ಟಿಟ್ಯೂಯೆಂಟ್ ಆಸ್ ಪ್ರಿಫಿಕ್ಸ್. ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಯಾವುದಿದೆ, ಸೆಕೆಂಡ್ ಪೊಸಿಷನಲ್ಲಿ ಮಿಥಾಕ್ಸಿ ಗ್ರೂಪ್ ಇದೆ, ರೈಟ್? ಸೊ ಇಟ್ ಈಸ್ 2-methoxy 1,6 oxazepine. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Now,
the structure of the compound, that is 1,3 dichloro 2,2 bis chloromethyl propane is. ಇಲ್ಲಿ ಕೊಟ್ಟಿರುವಂತಹ ಸ್ಟ್ರಕ್ಚರ್ಗಳಲ್ಲಿ ಈ ಏನು ಕಾಂಪೌಂಡ್ ಕೊಟ್ಟಿದಾರಲ್ವಾ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಇಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ಮಾಡ್ಕೊಳ್ಳಿ. CH2Cl ಟ್ವೈಸ್ ಅನ್ನು ನಾನು ಇಲ್ಲಿ ಸ್ಪ್ಲಿಟ್ ಮಾಡಿ ಬರೀತೀನಿ, CH2Cl ಅಂಡ್ CH2Cl ಅಂತ ಹೇಳಿ. ಇಲ್ಲಿ ನೀವು ನೋಡ್ಬೋದು ಇಟ್ ಈಸ್ 1,3 ಡೈಕ್ಲೋರೋ. ಹೇಗೆ ಅಂತಂದ್ರೆ ನಂಬರಿಂಗ್ ಮಾಡ್ತೀನಿ ಲಾಂಗೆಸ್ಟ್ ಪೇರೆಂಟ್ ಚೈನ್ ಅನ್ನ. ಸೊ 3 ಕಾರ್ಬನ್ಸ್ ಬರುತ್ತೆ ನಮಗೆ. ಫಸ್ಟ್ ಮತ್ತೆ ಥರ್ಡ್ ಪೊಸಿಷನ್ ಅಲ್ಲಿ ಕ್ಲೋರೋ ಗ್ರೂಪ್ ಇದೆ, ಹಾಗಾಗಿ ಇಟ್ ಬಿಕಮ್ಸ್ ಡೈಕ್ಲೋರೋ. ದೆನ್ ಸೆಕೆಂಡ್ ಪೊಸಿಷನ್ ಅಲ್ಲಿ ಏನಿದೆ ಕ್ಲೋರೋಮಿಥೈಲ್ ಗ್ರೂಪ್ ಇರುವಂಥದ್ದು. ಕ್ಲೋರೋಮಿಥೈಲ್ ಗ್ರೂಪು 2 ಇರೋದ್ರಿಂದ ಇಟ್ ಬಿಕಮ್ಸ್ ಬಿಸ್ ಕ್ಲೋರೋಮಿಥೈಲ್. ದೆನ್ 2 ಕ್ಲೋರೋಮಿಥೈಲ್ ಗ್ರೂಪು ಸೆಕೆಂಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿರೋದ್ರಿಂದ ಇಟ್ ಬಿಕಮ್ಸ್ 2,2 ಬಿಸ್ ಕ್ಲೋರೋಮಿಥೈಲ್. ಸೊ ಪೇರೆಂಟ್ ಚೈನಿನ ನೇಮ್ ಏನಾಗುತ್ತೆ, ಪ್ರೋಪೇನ್ ಆಗುತ್ತೆ. ಆಸ್ ದೆರ್ ಇಸ್ ಓನ್ಲಿ ಸಿಂಗಲ್ ಬಾಂಡ್, ಇಟ್ ಬಿಕಮ್ಸ್ ಪ್ರೋಪೇನ್. ಸೊ ಇಟ್ ಈಸ್ 1,3 ಡೈಕ್ಲೋರೋ 2,2 ಬಿಸ್ chloromethyl propane. Option B is the correct answer. Next. Based on the nomenclature rules established the source material, what is the correct chemical formula for iron 3 hexacyanoferrate 2 ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಐರನ್ +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಕೊಟ್ಟಿರುವಂತಹ ಕಾಂಪ್ಲೆಕ್ಸ್ ಅಲ್ಲಿ ಯಾವುದು ಕೋಆರ್ಡಿನೇಷನ್ ಸ್ಪೇರಿಗೆ 3 ಅಂತ ಇರುತ್ತಲ್ಲ ಅದನ್ನ ಮಾತ್ರ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಆಪ್ಷನ್ ಎ ಮತ್ತೆ ಡಿ ನ ನಾವು ಡಿಲೀಟ್ ಮಾಡ್ಬೋದು. ಓಕೆನಾ? Now, hexacyanoferrate having oxidation state +2 already ಕೊಟ್ಟಿದ್ದಾರೆ. ಸೊ ಈ 2 ಕಾಂಪೌಂಡ್ ಅನ್ನ ನೋಡಿದಾಗ ಯಾವುದರ ಕೋಆರ್ಡಿನೇಷನ್ ಸ್ಪಿಯರ್ದು ಆಕ್ಸಿಡೇಷನ್ ಸ್ಟೇಟ್ 2 ಇರುತ್ತೋ ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಎಕ್ಸ್ ಐರನ್ದು ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಿಬೇಕು. ಸೊ ಎಕ್ಸ್ ಸಯನೋ ಅಂತಂದ್ರೆ -1 ಚಾರ್ಜ್ ಇರುತ್ತೆ. ಸೊ 6 ಇರೋದ್ರಿಂದ -6 ಆಗುತ್ತೆ. ಇಸ್ ಈಕ್ವಲ್ ಟು ಈ 4 ಬಿಕಮ್ಸ್ ದ ಚಾರ್ಜ್ ಆಫ್ ದಿಸ್ ಕಾಂಪ್ಲೆಕ್ಸ್ ಸ್ಪಿಯರ್. ಸೊ ಇಟ್ ಈಸ್ -4. ಫೈನಲಿ ವಿ ಗೆಟ್ x ಇಸ್ ಈಕ್ವಲ್ ಟು +2. ಆದರೆ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ 2 ಮೈನಸ್ ಚಾರ್ಜ್ ಬರುತ್ತೆ ಬಿಕಾಸ್ ಆಫ್ ದಿಸ್ 2. ಎಕ್ಸ್ -6 ಇಸ್ ಈಕ್ವಲ್ ಟು -2. ಇಟ್ ಬಿಕಮ್ಸ್ +4. +4 ಇದೆಯಾ ಇಲ್ಲಿ? ಇಲ್ಲ. ಹಾಗಾಗಿ ದಿಸ್ ದ ರಾಂಗ್ ಆನ್ಸರ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿಗೆ we have solved another 10 important questions which have already appeared in this KCET exam. In the next session, we will continue with the another set of questions anta ಹೇಳ್ತಾ. Thanks for watching.